The Nobel Peace Prize for 2025 goes to a brave and committed champion of peace. The person who actually got the Nobel Prize called me and said, I'm accepting this in honor of you because you really deserved it. A very nice thing to do. ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯಂಕರ ಸದ್ದು ಮಾಡಿತ್ತು. ಆ ಸದ್ದು ಏನಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತು ನೊಬೆಲ್ ಶಾಂತಿ ಪ್ರಶಸ್ತಿ 2025 ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದ್ವು. ಹೌದು, ಟ್ರಂಪ್ ಅವರು ಸದಾ ತಮ್ಮನ್ನ ಪೀಸ್ ಪ್ರೆಸಿಡೆಂಟ್ ಎಂದು ಹೇಳಿಕೊಳ್ತಿದ್ರು. ಅವರ ಅಧಿಕಾರದಲ್ಲಿ ಇಸ್ರೇಲ್ ಮತ್ತು ಕೆಲವು ಅರಬ್ ರಾಷ್ಟ್ರಗಳ ನಡುವೆ ಶಾಂತಿ ಒಪ್ಪಂದಕ್ಕೆ ಮಧ್ಯವರ್ತಿಯಾಗಿ ಸಹಕರಿಸಿದ್ರು. ಆ ಕೆಲಸದ ಹಿನ್ನೆಲೆಯಲ್ಲಿ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬಹುದು ಎಂಬ ನಿರೀಕ್ಷೆ ಬಹಳ ಜನರಲ್ಲಿತ್ತು. ಆದ್ರೆ ಈ ಬಾರಿ ಟ್ರಂಪ್ನ ಆ ಕನಸು ನಿಜವಾಗ್ಲಿಲ್ಲ. 2025ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ವೆನೆಜುಯೇಲಾದ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೊರೆನಾ ಮಾಚಾಡೋಗೆ ನೀಡಲಾಗಿದೆ. ಮಾಚಾಡೋ ಅವರು ತಮ್ಮ ದೇಶದಲ್ಲಿ ಜನರ ಹಕ್ಕು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಧೈರ್ಯಶಾಲಿ ಮಹಿಳೆ. ನಾರ್ವೆಯ ನೊಬೆಲ್ ಸಮಿತಿಯು ಅವರನ್ನ ಶಾಂತಿಯ ನಿಜವಾದ ಹೋರಾಟಗಾರ್ತಿ ಎಂದು ಕೊಂಡಾಡಿದೆ. ಆದ್ರೆ ಟ್ರಂಪ್ ಈ ನಿರ್ಧಾರದಿಂದ ಸಂತೋಷದಲ್ಲಿಲ್ಲ. ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು, ಮಾಚಾಡೋ ನನಗೆ ಕರೆ ಮಾಡಿ ಈ ಪ್ರಶಸ್ತಿಯನ್ನ ನಿನ್ನ ಗೌರವಕ್ಕಾಗಿ ಸ್ವೀಕರಿಸಿದ್ದೇನೆ ಎಂದು ಹೇಳಿದ್ದಾರೆ ಎಂದರು. ಈ ಹೇಳಿಕೆ ವಿಶ್ವದಾದ್ಯಂತ ಚರ್ಚೆಗೆ ಕಾರಣವಾಯಿತು. ಆದ್ರೆ ಮರಿಯಾ ಮಾಚಾಡೋ ಅವರ ಕಡೆಯಿಂದ ಇಂತಹ ಯಾವುದೇ ದೃಢೀಕರಣ ಬಂದಿಲ್ಲ. ಅವರು ತಮ್ಮ ಪ್ರಶಸ್ತಿಯನ್ನ ಅವರ ನೆಲದ ಜನರ ಶಾಂತಿಯ ಹೋರಾಟಕ್ಕೆ ಸಮರ್ಪಿಸಿದ್ದಾರೆ ಎಂದು ಹೇಳಿದ್ದಾರೆ. ಟ್ರಂಪ್ ತಮ್ಮ ಶೈಲಿಯಲ್ಲಿ ನಿರಾಶೆಯನ್ನ ವ್ಯಕ್ತಪಡಿಸ್ತಾ, ನಾನು ವಿಶ್ವದಲ್ಲಿ ಶಾಂತಿ ತರಲು ಪ್ರಯತ್ನಿಸಿದ್ದೆ, ನಾನು ಈ ಪ್ರಶಸ್ತಿಗೆ ಅರ್ಹನಾಗಿದ್ದೆ ಎಂದು ಹೇಳಿದ್ರು. ಆದ್ರೆ ನಾರ್ವೆಯ ನೊಬೆಲ್ ಸಮಿತಿ ಸ್ಪಷ್ಟವಾಗಿ ಹೇಳಿದೆ, ಈ ಪ್ರಶಸ್ತಿಯನ್ನ ರಾಜಕೀಯ ಪ್ರಭಾವಕ್ಕಾಗಿಯೂ ಅಥವಾ ಅಂತಾರಾಷ್ಟ್ರೀಯ ಜನಪ್ರಿಯತೆಗಾಗಿಯೂ ನೀಡೋದಿಲ್ಲ. ಶಾಂತಿಯ ಪರ ನಿಜವಾದ ಹೋರಾಟ ನಡೆಸಿದವರಿಗಷ್ಟೇ ಅದನ್ನ ನೀಡಲಾಗುತ್ತೆ ಎಂದು ತಿಳಿಸಿದ್ದಾರೆ. ಟ್ರಂಪ್ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೆಲವರು ಮಾಚಾಡೋ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರೆ, ಕೆಲವರು ಈ ಸಮಿತಿಯ ನಿರ್ಧಾರ ತಪ್ಪಾಗಿದೆ ಎಂದು ಟೀಕಿಸಿದ್ರು. ಇದರ ಮಧ್ಯೆ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತಾನ್ಯಾಹು ಕೂಡ ಟ್ರಂಪ್ ರನ್ನ ಬೆಂಬಲಿಸಿದ್ರು. ಪ್ರೆಸಿಡೆಂಟ್ ಟ್ರಂಪ್ ಡಿಸರ್ವ್ ದ ನೊಬೆಲ್ ಪೀಸ್ ಪ್ರೈಸ್ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಇನ್ನು ಟ್ರಂಪ್ ನ ಚಿತ್ರವೊಂದನ್ನ ಹಂಚಿಕೊಂಡಿದ್ರು. ಅದರಲ್ಲಿ ಟ್ರಂಪ್ ಅವರು ನೊಬೆಲ್ ಪ್ರಶಸ್ತಿಯ ಪದಕ ಧರಿಸಿರುವ ಚಿತ್ರವಿತ್ತು. ಆದ್ರೆ ಈ ಎಲ್ಲ ರಾಜಕೀಯ ಗಾಸಿಪ್ಗಳ ಮಧ್ಯೆ ನಾರ್ವೆಯ ನೊಬೆಲ್ ಸಮಿತಿ ತಮ್ಮ ನಿರ್ಧಾರದಲ್ಲಿ ಸ್ಥಿರವಾಗಿದೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಮರಿಯಾ ಕೊರೆನಾ ಮಾಚಾಡೋ ಅವರು ತಮ್ಮ ದೇಶದ ಜನರಿಗಾಗಿ ತಮ್ಮ ಸ್ವಾತಂತ್ರ್ಯ, ಹಕ್ಕು, ಶಾಂತಿಯ ಹೋರಾಟದಲ್ಲಿ ತೋರಿದ ಧೈರ್ಯಕ್ಕಾಗಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇದು ಟ್ರಂಪ್ರಿಗೆ ಅಥವಾ ಯಾವುದೇ ದೇಶದ ನಾಯಕರಿಗೆ ತಲೆ ಕೆಡಿಸಿಕೊಳ್ಳುವ ವಿಷಯವಲ್ಲ ಅಂತ ತಿಳಿಸಿದ್ದಾರೆ. ಈ ಘಟನೆ ವಿಶ್ವ ರಾಜಕೀಯದ ಮೇಲೆ ವಿಭಿನ್ನ ಪ್ರತಿಕ್ರಿಯೆ ಉಂಟು ಮಾಡಿದೆ. ಕೆಲವರು ಟ್ರಂಪ್ ತಮ್ಮದೇ ಸ್ವಂತ ಪ್ರಶಸ್ತಿಯನ್ನ ಕಲ್ಪಿಸಿಕೊಂಡಿದ್ದಾರೆ ಎಂದು ಹಾಸ್ಯ ಮಾಡ್ತಿದ್ರೆ, ಅವರ ಬೆಂಬಲಿಗರು, ಮಾಧ್ಯಮಗಳು ಟ್ರಂಪ್ಗೆ ವಿರೋಧವಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಟ್ರಂಪ್ ಈ ಪ್ರಶಸ್ತಿಯನ್ನ ಪಡೆದಿದ್ರೂ ಶಾಂತಿ ಬಗ್ಗೆ ಮಾತನಾಡುವ ತಮ್ಮ ಶೈಲಿಯನ್ನ ಬದಲಾಯಿಸುವ ಸಾಧ್ಯತೆ ಕಡಿಮೆ. ಅವರು ಮುಂದಿನ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ಈ ವಿಷಯವನ್ನ ತಮ್ಮ ರಾಜಕೀಯ ಪ್ರಚಾರದ ಭಾಗವಾಗಿ ಬಳಸುವ ಸಾಧ್ಯತೆಯೂ ಇದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿಯು ರಾಜಕೀಯಕ್ಕೂ ಮೀರಿದ ಮೌಲ್ಯಗಳ ಸಂಕೇತ. ಮರಿಯಾ ಕೊರೆನಾ ಮಾಚಾಡೋ ಅವರಂತಹ ನಾಯಕಿಯರು ತಮ್ಮ ದೇಶದ ಜನರ ಪರ ಹೋರಾಡ್ತಿರುವುದು ವಿಶ್ವಕ್ಕೆ ಹೊಸ ಪ್ರೇರಣೆ. ಟ್ರಂಪ್ರ ನಿರಾಶೆ ಸಹಜ, ಆದ್ರೆ ಶಾಂತಿ ಎಂಬ ಪದ ಕೇವಲ ಮಾತುಗಳಲ್ಲ, ಅದು ತಮ್ಮ ಕೆಲಸಗಳಲ್ಲಿ ಇರಬೇಕೆಂಬುದು ಈ ಪ್ರಶಸ್ತಿ ಮತ್ತೊಮ್ಮೆ ನೆನಪಿಸಿದೆ. The person who actually got the Nobel Prize called me and said, I'm accepting this in honor of you because you really deserved it. A very nice thing to do. I didn't say then give it to me though. I think she might have. She was very nice, and I've been helping her along the way. They need a lot of help in Venezuela. It's a basic disaster. So, and you could also say it was given out for 24, and I was running for office in 24. All of the transactions that we did in terms of closing, but. There are those that say we did so much that they should have done it, but I don't take. I'm happy because I saved millions of lives. The Nobel Peace Prize for 2025 goes to a brave and committed champion of peace, to a woman who keeps the flame of democracy burning amidst a growing darkness. The Norwegian Nobel Committee has decided to award
the Nobel Peace Prize for 2025 to Maria Corina Machado. She is receiving the Nobel Peace Prize for her tireless work promoting democratic rights for the people of Venezuela and for her struggle to achieve a just and peaceful transition from dictatorship to democracy. As the leader of the democratic forces in Venezuela, Maria Corina Machado is one of the most extraordinary examples of civilian courage in Latin America in recent times. Ms. Machado has been a key unifying figure in a political opposition that was once deeply divided, an opposition that found common ground in the demand for free election and representative government. This is precisely what lies at the heart of democracy, our shared willingness to defend the principles of popular rule, even though we disagree. At a time when democracy is under threat, it is more important than ever to defend this common ground.